ಸಹೋದರಿ, ಎಷ್ಟು ಚೆನ್ನಾಗಿ ಹೂಮಾಲೆಯನ್ನು ಕಟ್ಟುತ್ತಿರುವೆ. ಯಾರಿಗಾಗಿ? ದೇವರಿಗೆ ಅರ್ಪಿಸಲು. ಹಾಗಾದರೆ ನಾನು ಒಂದು ಹೂಮಾಲೆಯನ್ನು ಕಟ್ಟುವೆ. ಸಖಿ, ಆ ಬಳ್ಳಿಯಲ್ಲಿರುವ ಹೂಗಳನ್ನು ಕಿತ್ತು ತರುವೆಯಾ? ಆಗಲಿ ರಾಜಕುಮಾರಿ. ಊರ್ಮಿಳೆ, ದಾಸಿ ತಂದ ಹೂವನ್ನು ಕಟ್ಟಿ ಹೂಮಾಲೆ ಮಾಡಿ ದೇವರಿಗೆ ಅರ್ಪಿಸುವುದು ಮಧ್ಯಮ, ನೀನೇ ಹೋಗಿ ತರುವುದು ಉತ್ತಮ. ಅದಕ್ಕೇನಂತೆ, ಹಾಗೆ ಮಾಡುವೆ. ಸಖಿ, ನೀನು ಹೋಗಿ ಹೂಗಳನ್ನು ತರುವುದು ಬೇಡ, ನಾನೇ ಹೂಗಳನ್ನು ತಂದು ಕಟ್ಟುವೆ. ಸಹೋದರಿ, ಈ ಹೂಗಳು ಎತ್ತರದಲ್ಲಿವೆ, ಕೈಗೆಟುಕುತ್ತಿಲ್ಲ. ಯೋಚಿಸಬೇಡ ಊರ್ಮಿಳೆ, ಇನ್ನೊಂದೆರಡು ಕ್ಷಣದಲ್ಲಿ ಆ ಹೂವೆಲ್ಲ ಬೀಳುವಂತೆ ಮಾಡುವೆ. ಸಹೋದರಿ, ಇದೇನಿದು? ಈ ಧನುರ್ಬಾಣವನ್ನು ಏಕೆ ತಂದೆ? ಸಹೋದರಿ, ಈ ಮರಕ್ಕೆ ಹಬ್ಬಿರುವ ಬಳ್ಳಿಗಳ ಹೂಗಳನ್ನು ನಿನಗೆ ಕೀಳಲಾಗುತ್ತಿಲ್ಲವಲ್ಲ, ಅದಕ್ಕೆ ಈ ಧನುರ್ಬಾಣದಿಂದ ಏನು ಮಾಡುವೆ? ನಿನಗೆ ಈ ಹೂವುಗಳನ್ನು ಸಿಗುವಂತೆ ಮಾಡುತ್ತೇನೆ. ಸಹೋದರಿ, ನಿನ್ನ ಬಾಣ ಪ್ರಯೋಗ ಅದ್ಭುತ. ಬಳ್ಳಿ ತುಂಡಾಗಲಿಲ್ಲ, ಮರವೂ ಹಾಳಾಗಲಿಲ್ಲ, ಬರೀ ಹೂಗಳು ಮಾತ್ರ ಕೆಳಗೆ ಬೀಳುವಂತೆ ಮಾಡಿದೆ. ಭಲೆ ಅಮಾತ್ಯರೇ, ನೋಡಿದಿರಾ ನಮ್ಮ ಸೀತೆಯ ಬಾಣ ಪ್ರಯೋಗ ಕೌಶಲ್ಯವನ್ನ? ಹೌದು ಮಹಾಪ್ರಭು, ಪರಮಾಶ್ಚರ್ಯವಾಗಿದೆ. 10 ಶಕ್ತಿಶಾಲಿಗಳು ಎತ್ತಲಾಗದಂತಹ ಆ ಶಿವಧನಸ್ಸಿಂದ ಸೀತೆ ಬಾಣ ಪ್ರಯೋಗ ಮಾಡಿದಳು ಎಂದರೆ ಅವಳ ಶಕ್ತಿ ಅನುಪಮವಾದದ್ದು. ಈ ಅನುಪಮ ಗುಣವುಳ್ಳ ಸೀತೆಗೆ ಅದ್ಯಾವ ರೀತಿ ಪರಾಕ್ರಮಶಾಲಿಯಾದ ವರನು ದೊರಕುವನೋ ಯೋಚಿಸುವುದು ಒಳ್ಳೆಯದು. ಹೌದು ಅಮಾತ್ಯ, ನೀವು ಹೇಳಿದ್ದು ಸರಿಯಾಗಿಯೇ ಇದೆ. ನಾವು ಈ ಮಾತನ್ನು ಯೋಚಿಸಲೇಬೇಕಾಗಿದೆ. ಮಹಾಪ್ರಭು, ಆಗಿನಿಂದಲೂ ಏನನ್ನು ಯೋಚಿಸುತ್ತಿರುವಿರಿ? ದೇವಿ, ಇಂದು ನಾನು ಪರಮ ಅದ್ಭುತವೂ ಆಶ್ಚರ್ಯವೂ ಆದಂಥ ದೃಶ್ಯವನ್ನು ಕಂಡೆ. ಅದನ್ನೇ ಯೋಚಿಸುತ್ತಾ ಕುಳಿತು. ಹೌದೇ? ಅದೇನೆಂದು ನನಗೂ ಹೇಳುತ್ತೀರಾ? ಹೇಳಲೇಬೇಕು. ಇಂದು ನಮ್ಮ ರಾಜೋದ್ಯಾನದಲ್ಲಿ ನಿಮ್ಮ ಮಾತು ಕೇಳುತ್ತಿದ್ದರೆ ನನ್ನ ಮೈ ನವಿರೇಳುತ್ತಿದೆ. ನಮ್ಮ ಸುಮ ಕೋಮಲ ಸೀತೆ ಆ ಮಹಾಶಿವಧನಸ್ಸನ್ನು ಎತ್ತುಕೊಂಡು ರಾಜ್ಯೋದ್ಯಾನಕ್ಕೆ ಒಯ್ಯುವುದು ಎಂದರೇನು?
ಅಲ್ಲಿ ಬಾಣ ಪ್ರಯೋಗ ಮಾಡಿ ಹೂಗಳನ್ನು ಬೀಳಿಸುವುದು ಎಂದರೇನು? ನನಗೆ ನಂಬಲೇ ಸಾಧ್ಯವಾಗುತ್ತಿಲ್ಲ. ಆದರೆ ರಾಣಿ, ಇದು ನಾನು ಕಣ್ಣಾರೆ ಕಂಡ ಸತ್ಯ. ಇದನ್ನು ನಂಬಲೇಬೇಕು. ನಮ್ಮ ಸೀತೆಯು ಸಾಮಾನ್ಯ ಹೆಣ್ಣಲ್ಲ ಎಂಬುದು ನಮಗೆ ಗೊತ್ತಿರುವ ವಿಚಾರ. ಆದರೆ ನನ್ನ ಯೋಚನೆ ಇಷ್ಟ, ಇಂತಹ ಅಸಾಮಾನ್ಯಳಾದ ಸೀತೆಯನ್ನು ವರಿಸುವ ಪುರುಷ ಕೂಡ ಅಸಾಮಾನ್ಯ ಸಾಹಸಿಯೇ ಆಗಿರಬೇಕಲ್ಲವೇ? ಅಂತಹವನನ್ನು ಎಲ್ಲಿ ಹುಡುಕುವುದು, ಹೇಗೆ ಹುಡುಕುವುದು? ಅಂತಹ ಅಪ್ರತಿಮ ಪರಾಕ್ರಮಶಾಲಿ ಈ ಭೂಮಂಡಲದಲ್ಲಿ ಎಲ್ಲಿರುವುದು? ಸೀತೆ, ಈ ನಿನ್ನ ಕೈಗಳು ಎಷ್ಟು ಕೋಮಲವಾಗಿದೆ, ಸುಮದಂತೆ ಮೃದುವಾಗಿದೆ. ಮಾತೆ, ಇದೇನಿದು? ಎಂದೂ ನೋಡದಂತೆ ಇಂದೇ ಹೊಸದಾಗಿ ನನ್ನ ಕೈಗಳನ್ನು ನೋಡುವಂತೆ ಹೇಳುತ್ತಿರುವಿರಿ? ಸೀತೆ, ನೀನು ನಮಗೆ ಸಿಕ್ಕಿದಾಗಿಂದಲೂ ಈ ನಿನ್ನ ಕೈಗಳನ್ನು ನಾನು ನೋಡುತ್ತಲೇ ಇದ್ದೇನೆ. ಆದರೆ ಈ ಕೈಗಳಲ್ಲಿರುವ ಶಕ್ತಿ ಮಾತ್ರ ಈಗಷ್ಟೇ ಏನೆಂದು ತಿಳಿಯಿತು. ನನ್ನ ಕೈಗಳಲ್ಲಿ ನೀವು ಕಂಡ ಅಂತಹ ಶಕ್ತಿ ಏನು ಮಾತಾಶ್ರೀ? ಆ ಮಹಾಶಿವಧನುಸ್ಸನ್ನು ಎತ್ತಿ ಹಿಡಿದು ಬಾಣವನ್ನು ಪ್ರಯೋಗಿಸಿದ ಶಕ್ತಿ ಈ ನಿನ್ನ ಕೈಗಳಲ್ಲಿದೆ ಎಂದು ನನಗೆ ಈಗಲೇ ಗೊತ್ತಾಯಿತು. ಸೀತೆ, ಅದು ನಿನ್ನಿಂದ ಹೇಗೆ ಸಾಧ್ಯವಾಯಿತು? ಮಾತಾಶ್ರೀ, ಊರ್ಮಿಳೆ ಎತ್ತರದಲ್ಲಿರುವ ಹೂಗಳನ್ನು ಪಡೆಯಲು ಕಷ್ಟಪಡುತ್ತಿದ್ದಳು. ಅವಳಿಗೆ ಹೂವುಗಳು ಸಿಗಲೇಬೇಕೆಂಬ ದೃಢವಾದ ಸಂಕಲ್ಪದೊಂದಿಗೆ ಶಿವಧನಸ್ಸನ್ನು ಕೈಗೆ ತೆಗೆದುಕೊಂಡು ಬಾಣ ಪ್ರಯೋಗಿಸಿದೆ. ಅದರಲ್ಲಿ ವಿಶೇಷ ಶಕ್ತಿ ಏನೆಂಬುದನ್ನು ನೀವು ಹೇಳಿದ ಮೇಲೆ ಯೋಚಿಸಬೇಕು. ಆದರೆ ನಾವು ಯೋಚಿಸುತ್ತಿರುವುದು, ಇಂತಹ ಅಪ್ರತಿಮ ಶಕ್ತಿಯುಳ್ಳ ನಿನಗೆ ಇದಕ್ಕಿಂತಲೂ ಹೆಚ್ಚಿನ ಶಕ್ತಿಯುಳ್ಳ ಪುರುಷೋತ್ತಮನನ್ನು ಹುಡುಕಿ ಮದುವೆ ಮಾಡುವುದು ಹೇಗೆ ಎಂದು. ಅದಕ್ಕೆ ನಿಮ್ಮ ತಂದೆ, ನಾನು ನಿನಗೆ ಸ್ವಯಂವರವನ್ನೇ ಏರ್ಪಡಿಸಿ ಅದರ ಮೂಲಕ ಯಾರು ಸೂಕ್ತರೋ ಎಂದು ತಿಳಿದು ಅಂತಹವನಿಗೆ ನಿನ್ನನ್ನು ಕೊಟ್ಟು ಮದುವೆ ಮಾಡುವ ಯೋಚನೆ ಮಾಡಿದ್ದೇವೆ. ಸೀತೆ, ಏನು ಮಾತಾಶ್ರೀ? ಸ್ವಯಂವರದ ಮೂಲಕ ನಿನ್ನ ಪತಿಯನ್ನು ಆಯ್ಕೆ ಮಾಡುವುದು ನಿನಗೆ ಸಂತೋಷವೇ? ನಿಮ್ಮ ಸಂತೋಷವೇ ನನ್ನ ಸಂತೋಷವು. ಗೌತಮ ಪುತ್ರರಾದ ಶತಾನಂದ ಗುರುಗಳಿಗೆ ನಮೋ ನಮಃ. ಇಷ್ಟಾರ್ಥ ಸಿದ್ಧಿರಸ್ತು, ಸನ್ಮಂಗಳವಾಗಲಿ. ಗುರುಗಳೇ, ಮಂಗಳ ಕಾರ್ಯವೊಂದರ ಬಗ್ಗೆ ಪ್ರಭುಗಳು ಯೋಚಿಸುತ್ತಿರುವಾಗಲೇ ತಾವು ತಮ್ಮ ಸಂಚಾರವನ್ನು ಮುಗಿಸಿ ನಮ್ಮಲ್ಲಿಗೆ ಬಂದಿದ್ದು ನಮಗೆ ಆನಂದವನ್ನು ಉಂಟು ಮಾಡಿದೆ. ಹೌದು ಗುರುದೇವ, ನಮ್ಮ ಹಿರಿಯ ಪುತ್ರಿಯಾದ ಸೀತೆಯು ಶಿವಧನಸ್ಸನ್ನು ಎತ್ತಿ ಬಾಣ ಪ್ರಯೋಗಿಸಿದ್ದನ್ನು ಕಂಡು ಅವಳಿಗೆ ಅನುರೂಪನಾದ ವರನನ್ನು ಅವನ ಪರಾಕ್ರಮವನ್ನು ಆಧರಿಸಿಯೇ ಆಯ್ಕೆ ಮಾಡಬೇಕೆನ್ನುವ ಅಭಿಲಾಷೆ ನಮಗುಂಟಾಗಿದೆ. ಸರಿಯಾದ ಆಲೋಚನೆ. ಸೀತೆಯಂತಹ ಅಸಾಮಾನ್ಯ ಗುಣವತಿಯನ್ನು ಮದುವೆಯಾಗಲು ಮಹಾಪುರುಷನೇ ಆಗಬೇಕು. ಅಂತಹ ಮಹಾಪುರುಷನ ಪರಾಕ್ರಮವೇನೆಂದು ಸ್ವಯಂವರದಲ್ಲಿ ಲೋಕವೇ ತಿಳಿಯಬೇಕು. ಅದಕ್ಕೆ ಕನಿಷ್ಠ ನಮ್ಮ ಸೀತೆಯು ಯಾವ ಧನಸ್ಸನ್ನು ಎತ್ತಿದ್ದಳೋ ಆ ಧನಸ್ಸನ್ನು ಎತ್ತುವಂತಹ ಪರಾಕ್ರಮಶಾಲಿ ಆ ಪುರುಷನಾಗಿರಬೇಕಲ್ಲವೇ? ಹಾಗಾದರೆ ಸ್ವಯಂವರದಲ್ಲಿ ಶಿವಧನಸ್ಸನ್ನು ಎತ್ತಿ ದಾರವನ್ನು ಕಟ್ಟುವ ಪರಾಕ್ರಮಶಾಲಿಗೆ ಸೀತೆಯನ್ನು ಕೊಟ್ಟು ಮದುವೆ ಮಾಡುವುದಾಗಿ ಘೋಷಿಸಬಹುದು. ನಿಮ್ಮ ಸಲಹೆಯನ್ನು ಕೇಳಿ ನಮಗೆ ಅತ್ಯಾನಂದವಾಯಿತು. ಕೂಡಲೇ ಸೀತಾ ಸ್ವಯಂವರವನ್ನು ಘೋಷಿಸುತ್ತೇವೆ. ಆಶೀರ್ವಾದ ಮಾಡಿ. ಶುಭಮಸ್ತು. ಗುರುಗಳಾದ ಶತಾನಂದರೇ, ನಮ್ಮ ಹಿರಿಯ ಮಗಳಾದ ಸೀತೆಯ ವಿವಾಹವನ್ನು ನೆರವೇರಿಸಲು ತಾವು ಈ ಹಿಂದೆ ಸೂಚಿಸಿದ್ದಂತೆ ಸ್ವಯಂವರ ಏರ್ಪಡಿಸುವ ವಿಚಾರವನ್ನು ಈ ಸಭೆಗೆ ತಿಳಿಸಲು ಉದ್ದೇಶಿಸಿದ್ದೇನೆ. ಅಗತ್ಯವಾಗಿ ಸ್ವಯಂವರವೆಂದರೆ ಅಷ್ಟ ದಿಕ್ಕುಗಳಿಂದ ಹಲವಾರು ರಾಜಕುಮಾರರು ಬರಬೇಕಾಗುತ್ತದೆ. ಸ್ವಯಂವರದ ಸವಾಲನ್ನು ಸ್ವೀಕರಿಸಿ ವಧುವನ್ನು ವಿವಾಹ ಮಾಡಿಕೊಳ್ಳಬೇಕಾಗುತ್ತದೆ. ಅದಕ್ಕಾಗಿ ಹಿಮಾಲಯದಿಂದ
ದಕ್ಷಿಣ ದೇಶಗಳ ಎಲ್ಲ ರಾಜಕುಮಾರರಿಗೂ ಈ ವಿಚಾರವನ್ನು ತಿಳಿಸಬೇಕಾಗುತ್ತದೆ. ಅಮಾತ್ಯರೇ ಹಾಗೂ ಸಭಾಸದರೇ, ನಮ್ಮ ಸೀತೆಯು ಸಾಮಾನ್ಯ ಸ್ತ್ರೀಯಲ್ಲವೆಂಬುದು ಆಕೆಯ ಸದ್ಗುಣಗಳಿಂದ ಎಲ್ಲರಿಗೂ ತಿಳಿದ ವಿಚಾರ. ಇತ್ತೀಚೆಗೆ ಒಂದು ಸಂದರ್ಭದಲ್ಲಿ 10 ಜನ ಬಲಿಷ್ಠರು ಅಲುಗಾಡಿಸಲು ಸಾಧ್ಯವಾಗದಂತಹ ಆ ಮಹಾಶಿವಧನಸ್ಸನ್ನು ನಮ್ಮ ಸೀತೆಯು ತನ್ನ ಕೈಯಾರ ಎತ್ತಿ ಬಾಣ ಪ್ರಯೋಗಿಸಿದ್ದನ್ನು ಕಂಡು ವಿಸ್ಮಯಗೊಂಡಿದ್ದೇವೆ. ಇಂತಹ ಪರಾಕ್ರಮವನ್ನು ಪ್ರದರ್ಶಿಸಿದ ನಮ್ಮ ಸೀತೆಯನ್ನು ವರಿಸುವ ಯಾರೇ ಆಗಿರಲಿ, ಆ ಮಹಾಶಿವಧನಸ್ಸನ್ನು ಎತ್ತುವ ಸಾಮರ್ಥ್ಯವನ್ನು ಹೊಂದಿರಲೇಬೇಕು ಎಂಬುದೇ ನಮ್ಮೆಲ್ಲರ ಅಭಿಮತ. ಆದ್ದರಿಂದ ಆ ಶಿವಧನಸ್ಸನ್ನು ಎತ್ತಿ ಹೆದೆಯೇರಿಸುವುದೇ ಪಣವಾಗಿ ನಾವು ಸೀತಾ ಸ್ವಯಂವರವನ್ನು ಏರ್ಪಡಿಸಿರುತ್ತೇವೆ. ಆ ಪರಾಕ್ರಮವನ್ನು ಪ್ರದರ್ಶಿಸುವ ಶಕ್ತಿಶಾಲಿಯೇ ನಮ್ಮ ಸೀತೆಯನ್ನು ವರಿಸಲು ಯೋಗ್ಯನಾಗಿರುತ್ತಾನೆ. ಈ ವಿಚಾರವನ್ನು ಅಷ್ಟದಿಕ್ಕುಗಳ ಎಲ್ಲ ರಾಜರುಗಳಿಗೂ ತಿಳಿಸುವಂತೆ ನಾವು ಆಜ್ಞಾಪಿಸುತ್ತಿದ್ದೇವೆ. ಈ ವಿಚಾರವನ್ನು ಎಲ್ಲ ರಾಜಾಸ್ಥಾನಗಳಲ್ಲೂ ತಿಳಿಸಿ. ಶಿವಧನಸ್ಸನ್ನು ಎತ್ತಿ ಹೆದಗೇರಿಸಿದವರಿಗೆ ಸೀತೆಯನ್ನು ಕೊಟ್ಟು ಸಾಕು ಮಾಡು ನಿನ್ನ ಸಂದೇಶವನ್ನು. ಈ ಸಂದೇಶವನ್ನು ಮಿಥಿಲಾ ನಗರಿಯಿಂದ ಲಂಕೆಯವರೆಗೆ ಕೊಂಡು ಬಂದಿರುವೆಯಾ? ನಮಗೆ ಬಿಲ್ಲನ್ನು ಎತ್ತಿ ಹೆಣ್ಣನ್ನು ಮದುವೆಯಾಗುವ ಅಪೇಕ್ಷೆ ಇಲ್ಲ. ಇದು ಹುಡುಗಾಟದ ಸ್ವಯಂವರ. ಇದಕ್ಕೆಂದೇ ಸಣ್ಣ ಪುಟ್ಟ ರಾಜ್ಯಗಳ ದುರ್ಬಲ ರಾಜಕುಮಾರರಿದ್ದಾರೆ. ಅವರಿಗೆ ಈ ಸಂದೇಶವನ್ನು ಹೇಳುವುದನ್ನು ಬಿಟ್ಟು ಈ ಲಂಕೇಶ್ವರನ ಆಸ್ಥಾನಕ್ಕೆ ಬಂದಿರುವೆಯಲ್ಲ. ನಿನಗೆ ನನ್ನ ಪರಾಕ್ರಮದ ಅರಿವಿಲ್ಲವೆನಿಸುತ್ತದೆ. ಸರಿಯಾಗಿ ಹೇಳಿದೆ ಅಣ್ಣ. ನಿನ್ನ ಪರಾಕ್ರಮಕ್ಕೆ, ನಿನ್ನ ಒಂದು ಹೂಂಕಾರಕ್ಕೆ ಸುರಲೋಕದ ಸುರಸುಂದರಿಯರು ನಾ ಮುಂದು ತಾ ಮುಂದು ಎಂದು ಮುಂದೆ ಬರುತ್ತಿರುವಾಗ ಸಾಧಾರಣ ಒಬ್ಬ ರಾಜಕುಮಾರಿಗಾಗಿ ನೀನು ಮಿಥಿಲೆಗೆ ಹೋಗಬೇಕಾಗಿಲ್ಲ. ಇದನ್ನು ಹೇಳಲು ಬಂದ ಇವನ ಹಲ್ಲನ್ನು ಮುರಿದು ತಲೆಯನ್ನು ತರೆದು ಕಳಿಸಿಬಿಡೋಣ. ಕೂಡದು, ಖಂಡಿತ ಕೂಡದು. ದೂತನನ್ನು ಯಾವುದೇ ರೀತಿಯ ಅವಮಾನವನ್ನಾಗಲಿ ಹಿಂಸೆಯನ್ನಾಗಲಿ ಮಾಡುವುದು ರಾಜಧರ್ಮವಲ್ಲ. ಎಲ್ಲ ರಾಜ್ಯಗಳಿಗೆ ಸ್ವಯಂವರದ ಸಂದೇಶವನ್ನು ಕಳಿಸುವಂತೆ ರಾಜಾಜ್ಞೆ ಮಾಡಿದಾಗ ಅದನ್ನು ಪಾಲಿಸುವುದು ಈ ದೂತನ ಕರ್ತವ್ಯ. ಆ ಕರ್ತವ್ಯ ಮಾಡಿದವನನ್ನು ನಾವು ಗೌರವದಿಂದಲೇ ಕಳಿಸಿಕೊಡಬೇಕು. ಸರಿ ವಿಭೀಷಣ, ನಿನಗೆ ಪರಾಕ್ರಮವನ್ನು ಪ್ರದರ್ಶಿಸುವುದೆಂದರೆ ಆಗದು. ನೀನಿನ್ನು ಹೊರಡಬಹುದು. ಮತ್ತೆಂದಿಗೂ ಇಂತಹ ಸಂದೇಶಗಳನ್ನು ಇಲ್ಲಿಗೆ ತರಬೇಡ. ಇವರಿಗೆ ಸಂದೇಶ ಕಳಿಸುವ ಅಪೇಕ್ಷೆ ಯಾರಿಗೂ ಇರಲಿಲ್ಲ. ಇವರ ದೂತರ ಕೈಗೆ ಸಿಕ್ಕಿ ಬಲವಂತದಿಂದ ಇಲ್ಲಿ ಬಂದೆ. ಸತ್ಯ ಬದುಕಿದೆ. ಹೊರಡು. ಅಮಾತ್ಯರೇ, ರಾಜಕುಮಾರಿ ಸೀತೆ ವಿವಾಹವನ್ನು ಸ್ವಯಂವರದ ಮೂಲಕ ನಡೆಸಲಾಗುವುದು ಎಂಬ ಸಂದೇಶವನ್ನು ಅನುಸರಿಸಿ ಅಷ್ಟ ದಿಕ್ಕುಗಳಿಂದಲೂ ಸಪ್ತಖಂಡಗಳಿಂದಲೂ ವಿವಾಹ ಆಕಾಂಕ್ಷಿಗಳು ಅಲ್ಲದೆ ಅನೇಕಾನೇಕ ಕ್ಷತ್ರಿಯ ಕುಲವಂಶದ ರಾಜಕುಮಾರರು ವೀರ ಶಿರೋಮಣಿಗಳು ಆಗಮಿಸಿರುವುದು ಸರಿಯಷ್ಟೇ. ಹೌದು ಮಹಾಪ್ರಭು. ಜನಕವಂಶದ ಕೀರ್ತಿ ಪ್ರತಿಷ್ಠೆಯ ಬಗ್ಗೆ ಅಪಾರ ಅಭಿಮಾನವನ್ನು ತಾಳಿ ಈ ರಾಜವಂಶದ ಶ್ರೇಷ್ಠ ರತ್ನವನ್ನು ವರಿಸಬಹುದು ಎಂಬ ಭಾವನೆಯಿಂದಲೇ ಈಗಾಗಲೇ ಕೆಲವು ರಾಜಕುಮಾರರು ಇಲ್ಲಿಗೆ ಬಂದು ಸೇರಿದ್ದಾರೆ. ಇನ್ನೂ ಕೆಲವರು ಬಂದು ಸೇರುವ ನಿರೀಕ್ಷೆ ಇದೆ. ದಕ್ಷಿಣ ದೇಶದ ರಾಜಕುಮಾರರು, ಪೂರ್ವ ಪಶ್ಚಿಮ ದೇಶದ ರಾಜಕುಮಾರರು ಈಗಾಗಲೇ ಬಂದು ಇಲ್ಲಿದ್ದಾರೆ. ಅವರೆಲ್ಲ ಕಾತುರತೆಯಿಂದ ಸೀತಾ ಸ್ವಯಂವರದ ನಿರೀಕ್ಷೆಯಲ್ಲಿದ್ದಾರೆ. ಸ್ವಯಂವರಕ್ಕೆ ಆಗಮಿಸಿರುವ ಎಲ್ಲ ರಾಜಪುತ್ರರಿಗೆ ನಾವು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇವೆ. ರಾಜಪುತ್ರರೇ, ನಿಮ್ಮೆಲ್ಲರ ಆಗಮನ
ನಮಗೆ ಸಂತೋಷವನ್ನು ತಂದಿದೆ. ನಿಮ್ಮಲ್ಲಿ ಯಾರಾದರೂ ನಮ್ಮ ವಂಶಕ್ಕೆ ವರಪ್ರಸಾದವಾಗಿ ಬಂದಿರುವ ಮಹಾಶಿವಧನಸ್ಸನ್ನು ಎತ್ತಿ ಹಿಡಿದು ಬಗ್ಗಿಸಿ ಅದಕ್ಕೆ ಹೆದೆಯೇರಿಸುವ ಮಹಾವೀರನಿಗೆ ನನ್ನ ಮಗಳಾದ ಸೀತೆಯನ್ನು ಕೊಟ್ಟು ವಿವಾಹ ಮಾಡುತ್ತೇನೆ. ತ್ರಿನೇತ್ರನು ಮಹಾಮಹಿಮನೂ ಆದಂತಹ ಮಹದೇವನು ದಕ್ಷಯಜ್ಞ ಧ್ವಂಸದ ಸಮಯದಲ್ಲಿ ಉಪಯೋಗಿಸಿದ ಆ ಮಹಾಬಿಲ್ಲು ಅಸಾಮಾನ್ಯವಾದುದು ಎಂಬುದನ್ನು ಮನಸ್ಸಿನಲ್ಲಿಟ್ಟುಕೊಂಡು ತಮ್ಮ ಪರಾಕ್ರಮವನ್ನು ಪ್ರದರ್ಶಿಸಿ. ರಾಜಪುತ್ರರು, ಶಿವಧನಸ್ಸಿನ ಮಹಿಮೆ ಏನೆಂಬುದು ಈಗಾಗಲೇ ನಿಮಗೆ ತಿಳಿಯಿತು. ಇನ್ನು ಆ ಧನಸ್ಸಿನ ಮುಂದೆ ನಿಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಿ. ಅಮಾತ್ಯರೇ, ಶಿವಧನಸ್ಸನ್ನು ಇಲ್ಲಿಗೆ ತರಿಸಿ. ಅಪ್ಪಣೆ ಪ್ರಭು. ರಾಜಕುಮಾರರೇ, ಶಿವಧನಸ್ಸು ಮಹಾ ಪವಿತ್ರವಾದದ್ದು. ಅದನ್ನು ಎತ್ತಿ ಹೆದೆಯೇರಿಸಲು ಅಸಾಧ್ಯವೆನಿಸಿದರೆ ತಾವು ಇಲ್ಲಿಗೆ ಬಂದದ್ದು ವ್ಯರ್ಥವಾಯಿತು ಎಂದು ತಿಳಿಯಬೇಕಾಗಿಲ್ಲ. ಶಿವಧನುಸ್ಸಿನ ದರ್ಶನ ಪಡೆದು ಅದನ್ನು ಸ್ಪರ್ಶಿಸುವುದು ಕೂಡ ಪರಮ ಪಾವನವೆಂದು ತಿಳಿಯಬೇಕು. ಪೂಜ್ಯ ಗುರುಗಳಾದ ಶತಾನಂದರು ತಮ್ಮ ದಿವ್ಯವಾಣಿಯನ್ನು ಅರುಹಿದ್ದಾರೆ. ಅದರಂತೆ ತಾವು ಈ ಸ್ವಯಂವರದಲ್ಲಿ ಪಾಲ್ಗೊಳ್ಳಬೇಕೆಂದು ನಾನು ವಿನಂತಿಸುತ್ತೇನೆ. ರಾಜಕುಮಾರರೇ, ಇದನ್ನೇ ತಾವು ಹಿಡಿದೆತ್ತಿ ಹೆದೆಯೇರಿಸಬೇಕಾದ ಶಿವಧನಸ್ಸು. ಇನ್ನು ತಮ್ಮ ತಮ್ಮ ಪರಾಕ್ರಮಗಳನ್ನು ತೋರಿಸಬಹುದು. ಅಂಗದೇಶದ ಅಂಗರಾಜರೇ, ಅಂಗವಂಗಗಳಿಂದ ಕಾಂಬೂಜರೇ, ದಕ್ಷಿಣ ರಾಜ್ಯಗಳ ಸಿಂಹಾಸನಾಧೀಶರೇ, ರಾಜಕುಮಾರರೇ, ಮಂತ್ರಿಮಾನ್ಯರೇ, ಮಹಾರಾಜ, ಈ ದಿವ್ಯಧನುವನ್ನು ಸ್ಪರ್ಶಿಸಿದ್ದೇ ನಮ್ಮ ಭಾಗ್ಯ. ಇದರ ಹೊರತು ಬೇರ್ಯಾವ ಕಾರ್ಯವೂ ನಮ್ಮಿಂದ ಸಾಧ್ಯವಿಲ್ಲ. ಮಹಾಪ್ರಭು, ಈ ಮಹಾಧನಸ್ಸನ್ನು ನೋಡಿದ ಮೇಲೆ ನಮಗೆ ಇದಕ್ಕೆ ವಂದಿಸುವುದು ಬಿಟ್ಟು
ಬೇರೇನನ್ನೂ ಮಾಡಲು ಸಾಧ್ಯವಿಲ್ಲವೆಂದು ಅನ್ನಿಸುತ್ತದೆ. ನಾವಿನ್ನು ಬರುತ್ತೇವೆ. ಮಹಾರಾಜರಿಗೆ ಮಂಗಳವಾಗಲಿ. ಗುರುಗಳಿಗೆ ನಮೋ ನಮಃ. ಮಹಾರಾಜ, ನೀವು ಯಾವುದೋ ಚಿಂತೆಯಲ್ಲಿರುವುದಾಗಿಯೂ ನಮ್ಮಿಂದ ಸಮಾಧಾನದ ನುಡಿಗಳನ್ನು ಬಯಸುವುದಾಗಿಯೂ ಅಮಾತ್ಯರು ತಿಳಿಸಿದರು. ಅದಕ್ಕಾಗಿ ಬಂದೆ. ಒಳ್ಳೆಯದನ್ನೇ ಮಾಡಿದಿರಿ. ಸೀತಾ ಸ್ವಯಂವರದ ವಿಚಾರ ನನ್ನನ್ನು ಬಾಧಿಸುತ್ತಿದೆ ಗುರುದೇವ. ಸ್ವಯಂವರಕ್ಕೆ ಆಗಮಿಸಿದ ರಾಜರುಗಳೆಲ್ಲ ಶಿವಧನಸ್ಸನ್ನು ಎತ್ತುವ ಪ್ರಯತ್ನವನ್ನೇ ಮಾಡಲಿಲ್ಲವಲ್ಲ. ಹೀಗಾದರೆ ಶಿವಧನಸ್ಸನ್ನು ಎತ್ತುವ ಪರಾಕ್ರಮಶಾಲಿ ಈ ಭೂಮಂಡಲದಲ್ಲಿ ಯಾರೂ ಇಲ್ಲವೇ? ಇದ್ದಲ್ಲಿ ಅವರುಗಳು ಸ್ವಯಂವರಕ್ಕೆ ಬರುವ ಸಾಧ್ಯತೆಗಳಾದರೂ ಇವೆ. ಎಲ್ಲವೂ ಇದೆ ಮಹಾರಾಜ. ಆದರೆ ಅದಕ್ಕಾಗಿ ನಾವು ಕಾಲವನ್ನು ಕಾಯಬೇಕಾಗಿದೆ. ನಿನ್ನ ವಂಶದ ಕೀರ್ತಿಯನ್ನು, ಸೀತೆಯ ಅಸಾಮಾನ್ಯ ಗುಣಗಳ ವಿಚಾರವನ್ನು ತಿಳಿದ ಮೋಹಿತರಾದ ಅಲ್ಪಬಲದ ರಾಜಕುಮಾರರು ಉತ್ಸಾಹದಿಂದ ಆರಂಭದಲ್ಲಿ ಬಂದು ಸ್ವಯಂವರದ ಸವಾಲನ್ನು ಎದುರಿಸಲು ಬಲಸಾಲದೆ ಹೊರಟು ಹೋದರು. ಆದರೆ ನಿಜವಾದ ಪರಾಕ್ರಮಶಾಲಿ, ಸೀತೆಗೆ ಅನುರೂಪನಾದವರ ಸ್ವಲ್ಪ ತಡವಾದರೂ ಬರುತ್ತಾನೆ, ಬಂದೇ ಬರುತ್ತಾನೆ. ಸ್ವಯಂವರದಲ್ಲಿ ಗೆದ್ದು ಸೀತೆಯನ್ನು ವರಿಸುತ್ತಾನೆ. ಆಗಲಿ ಗುರುದೇವ, ತಾವು ಹಾರೈಸಿದ ಆ ಶುಭ ದಿನ ಆದಷ್ಟು ಬೇಗ ಬರಲಿ. ಕಲ್ಯಾಣ ಮಸ್ತು. ಪ್ರಭು, ತಾವು ಯಾವುದೋ ಗಹನವಾದ ಆಲೋಚನೆಯಲ್ಲಿ ಇರುವಂತಿದೆ. ಆಲೋಚನೆಯಲ್ಲ ದೇವಿ, ಆತಂಕ. ಮಾತೃಶ್ರೀ. ಪ್ರಭು, ತಮ್ಮ ಮನಸ್ಸಿನಲ್ಲಿರುವ ಆತಂಕವೇನೆಂದು ತಿಳಿದರೆ ನಾನು ಅದರ ಪರಿಹಾರಕ್ಕೆ ಯೋಚಿಸಬಹುದು. ಇದು ಆಲೋಚನೆಯಿಂದ ಪರಿಹಾರವಾಗುವ ಆತಂಕವಲ್ಲ ದೇವಿ. ಅಪ್ರಿಯನಾದ ವ್ಯಕ್ತಿಯೊಬ್ಬ ಸ್ವಯಂವರಕ್ಕೆ ಆಗಮಿಸುತ್ತಾ ಇರುವುದರಿಂದ ಮಹಾ ಅಪಾಯವೊಂದು ಅರಮನೆಯ ದ್ವಾರದಲ್ಲಿ ಕಾದು ಕುಳಿತಿರುವಂತೆ ಭಾಸವಾಗುತ್ತದೆ. ಪ್ರಭು, ಸ್ವಯಂವರಕ್ಕೆ ಆಗಮಿಸುವ ಅಂತಹ ಅಪಾಯಕಾರಿ ವ್ಯಕ್ತಿ ಯಾರೆಂದು ಕೇಳಬಹುದೇ? ಈಗಾಗಲೇ ಅನೇಕ ದುರ್ವರ್ತನೆಗಳಿಂದ ದೇವತೆಗಳಲ್ಲಿ ದ್ವೇಷವನ್ನು, ಮಹಾವಿಷ್ಣುವಿನಲ್ಲಿ ವೈರತ್ವವನ್ನು, ಮುನಿಜನರಲ್ಲಿ ಕೋಪತಾಪಗಳನ್ನು ಉಂಟು ಮಾಡಿರುವ ಲಂಕಾಧಿಪತಿ ರಾವಣೇಶ್ವರನು ಶಿವಧನಸ್ಸನ್ನು ಎತ್ತಿ ಸ್ವಯಂವರದಲ್ಲಿ ಗೆಲ್ಲಲೇಬೇಕೆಂಬ ಛಲದಿಂದ ಮಿಥಿಲೆಗೆ ಆಗಮಿಸುತ್ತಾ ಇರುವ ವಿಚಾರವನ್ನು ನಮ್ಮ ಚಾರರು ತಿಳಿಸಿರುತ್ತಾರೆ. ಅವನೇನಾದರೂ ಶಿವಧನಸ್ಸನ್ನು ಎತ್ತಿ ಹೆದೆ ಏರಿಸಿದನೆಂದರೆ ಎಂಥ ಅನರ್ಥವಾಗಬಹುದೆಂದು ಒಮ್ಮೆ ಆಲೋಚಿಸಿರು. ಹೌದು ಪ್ರಭು, ಆ ರಾವಣನೇನಾದರೂ ಸ್ವಯಂವರವನ್ನು ಗೆದ್ದರೆ ನಾವು ಅನನ್ಯವಾಗಿ ಕಾಪಾಡಿದ ಅಪರೂಪದ ರತ್ನವನ್ನು ಅಗ್ನಿಗೆ ಆಹುತಿ ನೀಡಿದಂತಾಗುತ್ತದೆ ಅಲ್ಲವೇ? ನಿಜ ದೇವಿ, ನಿಜ. ದೇವಸುಂದರಿ ರಂಭೆ ವಿಚಾರದಲ್ಲಿ ರಾವಣನು ತೋರಿದ ಅಪಚಾರ, ಮಹಾಮಾತೆ ಪಾರ್ವತಿ ದೇವಿಯ ಬಗ್ಗೆ ರಾವಣನು ತೋರಿದ ದುರ್ವರ್ತನೆ, ವೇದವತಿ ಅಗ್ನಿ ಪ್ರವೇಶ ಮಾಡಲು ರಾವಣನೇ ಕಾರಣ ಎಂಬ ವಿಚಾರವನ್ನು ಮಹಾಮುನಿ ನಾರದ ಮಹರ್ಷಿಗಳು ತಿಳಿಸಿದ ಮೇಲಂತೂ ಅವನ ಆಗಮನ ಅತ್ಯಂತ ಆಘಾತಕಾರಿಯಾದುದು ಎಂಬುದು ನಿನಗೆ ಅನ್ನಿಸುವುದಿಲ್ಲವೇ? ಊರ್ಮಿಳೆ, ನೀನು ಹೇಳುವ ವಿಷಯ ಏನೇ ಇದ್ದರೂ ಒಂದೆರಡು ದಿನಗಳ ನಂತರ ತಿಳಿಸು. ಈಗ ನೀನು ತರಲಿ. ಆಗಲಿ ಮಾತೃಶ್ರೀ. ಹೌದು ಪ್ರಭು, ಆ ರಾವಣನ ಕಾರಣಕ್ಕಾಗಿ ನಮ್ಮ ಸೀತೆಯ ಭವಿಷ್ಯದ ಬಗ್ಗೆ ನಾವು ಆಲೋಚಿಸಬೇಕಾಗಿದೆ.
ಪ್ರಭು, ಆ ರಾವಣ ಇಲ್ಲಿಗೆ ಬರುವ ಮುನ್ನವೇ ನಾವು ಸ್ವಯಂವರವನ್ನು ರದ್ದುಗೊಳಿಸಿದರೆ? ಇಲ್ಲ ದೇವಿ, ಆಗ ರಾವಣನು ಮತ್ತಷ್ಟು ಕೆರಳಬಹುದು. ತನ್ನ ವರಬಲ ಸೈನ್ಯ ಬಲದಿಂದ ನಮ್ಮ ಮೇಲೆ ದಂಡೆತ್ತಿ ಬಂದರೂ ಆಶ್ಚರ್ಯವೇ. ಅದೇ ನನಗೆ ಚಿಂತೆಯಾಗಿದೆ. ನನ್ನ ಪರಿಚಯವಾಗಬೇಕೆ? ನೋಡಿರಿ, ಎಲ್ಲರೂ ನೋಡಿರಿ. ಯಾರ ಹೆಸರನ್ನು ಕೇಳಿದರೆ ತ್ರಿಲೋಕವೇ ಬೆಚ್ಚಿ ಬೀಳುವುದು. ಯಾರ ತಪಸ್ಸಿಗೆ ಮೆಚ್ಚಿ ಚತುರ್ಮುಖ ಬ್ರಹ್ಮನು ವರ ನೀಡಿದನೋ, ಯಾರು ಕೈಲಾಸ ಪರ್ವತವನ್ನೇ ಎತ್ತಿ ಅಲುಗಾಡಿಸಲು ಮುಂದಾದನೋ, ವಿಶ್ರವಸುವಿನ ಮಗ, ಪೌಲಸ್ತ್ಯನ ಮೊಮ್ಮಗ ರಾವಣ, ದಶಕಂಠ ರಾವಣ. ಈ ಶಿವಧನುಸ್ಸನ್ನು ಎತ್ತಲು ಯಾಕೆಷ್ಟು ಶ್ರಮ ಪಡುತ್ತಾರೆ? ಮೊದಲೇ ನಾನು ಎತ್ತಿದರೆ ಉಗುರಿನಿಂದ ಎತ್ತುವುದನ್ನು ಬೆಟ್ಟದಷ್ಟು ಭಾರ ಎಂದು ತಿಳಿದುಕೊಂಡಿರುವ ಈ ದುರ್ಬಲ ರಾಜಕುಮಾರರು ನಾವು ಎತ್ತಬಹುದಾಗಿತ್ತು ಎಂಬ ನಿರಾಶೆ ಏಕೆ ಎಂದು ಲಂಕೇಶ್ವರನು ಕಾಮರೂಪನಾಗಿ ಇಷ್ಟು ಹೊತ್ತು ಸುಮ್ಮನೆ ಕುಳಿತಿದ್ದು. ನನ್ನ ಪರಿಚಯ ಇನ್ನೂ ಬೇಕೆ ಜನಕ ಮಹಾರಾಜ? ಬೇಡ ಬೇಡ, ರಾವಣನ ಹೆಸರು ಕೇಳಿದರೆ ಸಾಕು ಬಹುದೊಡ್ಡ ಚರಿತ್ರೆಯೇ ಕಣ್ಣೆದುರಿಗೆ ಬಂದಂತಾಗುತ್ತೆ. ಸ್ವಾಗತ ಲಂಕಾಧೀಶ್ವರ, ಸುಸ್ವಾಗತ. ತಮ್ಮ ಪರಾಕ್ರಮವನ್ನು ಕೇಳಿ ಬಲ್ಲವರೆಲ್ಲ ಇಲ್ಲಿ ನೋಡಲು ಕಾತರಿಸುತ್ತಾರೆ. ನೋಡಲಿ, ಈ ರಾವಣನ ಪರಾಕ್ರಮವನ್ನು ನೋಡಲಿ. ಈ ರಾಜಾದಿರಾಜರೆಲ್ಲರ ಪಾಲಿಗೆ ಬೆಟ್ಟದಷ್ಟು ಭಾರವಾಗಿರುವ ಈ ಶಿವಧನುಸ್ಸು ಈ ರಾವಣನ ಕೈಗೆ ಬಿದಿರಿನಂತೆ ಹಗುರವಾಗಿ ಹೇಗೆ ಬಂದು ಕೈ ಸೇರುವುದೋ ನೋಡಿ ಆನಂದ ಪಡಲಿ. ಮಹಾರಾಣಿ, ಸೀತಾ ಸ್ವಯಂವರಕ್ಕೆ ಲಂಕೆ ರಾವಣನ ಆಗಮನವಾಗಿದೆ. ನನ್ನ ಪ್ರಿಯ ಸೀತೆ ಯಾವುದೇ ಕಾರಣಕ್ಕೂ ಆ ರಾವಣನ ಪಾಲಾಗದಿರಲಿ ತಾಯಿ, ಪಾಲಾಗದಿರಲಿ.
ನಮಗೆಲ್ಲ ಬೆಟ್ಟದಷ್ಟು ಭಾರ, ನಿನಗೆ ಮಾತ್ರ ಬಿದಿರಿನಷ್ಟು ಹಗುರ. ಈ ಬಿದಿರನ್ನು ಎತ್ತಲು ನೀನೇಕೆ ಬೆಟ್ಟದಂತೆ ಉರುಳಿರುವೆ? ದಶಕಂಠ, 20 ಬಿಚ್ಚಗಳಿಂದ ಎತ್ತುವೆ ಎಂದರೆ ಈಗೇಕೆ ಬಿದ್ದಿರುವೆ? ರಾವಣನ ಅಹಂಕಾರ ಅಳಿಯಿತು. ರಾವಣನಿಗೆ ಗರ್ವಭಂಗವಾಯಿತು. ಸಾಕು, ನಿಲ್ಲಿಸಿ ನಿಮ್ಮ ಈ ಕೊಳಕದ ಮಾತುಗಳನ್ನು. ಜನಕ ಮಹಾರಾಜ, ಇವರೆಲ್ಲರೂ ಮಾತನಾಡುತ್ತಿದ್ದರೂ ನನ್ನನ್ನು ಅಪಮಾನಗೊಳಿಸಲೆಂದೇ ನೀನು ಸುಮ್ಮನೆ ಕುಳಿತಿರುವೆಯಾ? ಲಂಕಾಧೀಶ ರಾವಣ, ಇಲ್ಲಿಯವರೆಗೆ ಎಷ್ಟೋ ಜನ ರಾಜಾದಿರಾಜರು ಇಲ್ಲಿಗೆ ಬಂದು ಶಿವಧನುಸ್ಸನ್ನು ಎತ್ತಲು ಹೋಗಿ ವಿಫಲರಾದರು. ಆದರೆ ಈ ಸಭೆಯಲ್ಲಿ ಯಾರೊಬ್ಬರು ತಾವು ಆಡಿದಂತಹ ಕುಹಕದ ಮಾತುಗಳನ್ನು ಆಡಿರಲಿಲ್ಲ. ಈ ರೀತಿಯ ಮಾತುಗಳು ತಮ್ಮಿಂದ ಬರುವುದಕ್ಕೆ ಕಾರಣ ಇತರರೆಲ್ಲ ದುರ್ಬಲರೆಂದು, ತಾವೊಬ್ಬರೇ ಪರಾಕ್ರಮಶಾಲಿಗಳೆಂದು ಆಡಿದ ಗರ್ವದ ಮಾತುಗಳು ಹಾಗೂ ನಡೆನುಡಿಗಳು. ಅವೆಲ್ಲ ಈ ಪರಿಸ್ಥಿತಿಗೆ ಕಾರಣ. ಜನಕ ಮಹಾರಾಜ, ಈ ಒಂದು ಸೋಲಿನಿಂದ ನನ್ನ ಪರಾಕ್ರಮವನ್ನು ಆಡಿಕೊಂಡವರೆಲ್ಲರೆದುರಿಗೂ ನನ್ನ ಬಲವೇನೆಂದು ತೋರಿಸುತ್ತೇನೆ. ಇದುವರೆಗೂ ನೀವು ಕೇಳಿರುವ ರಾವಣನ ಚರಿತ್ರೆ, ಪರಾಕ್ರಮದ ಚರಿತ್ರೆ ಹಿಂದೆಂದೂ ನಡೆದಿಲ್ಲ. ಇನ್ನು ಮುಂದೆ ಹೆಚ್ಚು ನಡೆಯುವುದು. ಸೀತೆ, ಸಹೋದರಿ ಸೀತೆ, ನನಗೀಗ ಎಷ್ಟು ಆನಂದವಾಗುತ್ತಿದೆ ಗೊತ್ತೇ? ನೀನು ಹೇಳಿದರೆ ತಾನೇ ನನಗೆ ಗೊತ್ತಾಗುವುದು. ಆ ರಾವಣ ಶಿವಧನುಸ್ಸನ್ನು ಎತ್ತಲಾರದೆ ವಿಫಲನಾದನಂತೆ. ಗರ್ವಭಂಗವಾಗಿ ಅಪಮಾನಿತನಾಗಿ ಸಿಟ್ಟಿನಿಂದ ತೆರಳುವಂತಾಯಿತಂತೆ. ನನಗೆ ತಿಳಿದಿತ್ತು. ಹಾ, ನಿನಗೆ ಹೇಗೆ ತಿಳಿದಿತ್ತು? ಯಾರು ಹೇಳಿದರು? ಈ ಗಿಳಿ. ಈ ಚಿತ್ರದಲ್ಲಿರುವ ಗಿಣಿ ಹೇಳಿತೆ? ಈ ಚಿತ್ರದಲ್ಲಿರುವ ಗಿಣಿ ಅಲ್ಲ, ಈ ಚಿತ್ರ ಬರೆಯಲು ಕಾರಣವಾದ ಗಿಳಿ ಅಂದೇ ಹೇಳಿತಲ್ಲ. ಪುರುಷೋತ್ತಮನಿಂದ ಮಾತ್ರ ಸಾಧ್ಯ ಶಿವಧನಸ್ಸನ್ನು ಎತ್ತಲು. ರಾವಣ ಪುರುಷಾಧಮ ಎಂದು ನೀನೇ ಹೇಳಿದೆ. ಹಾಗಿದ್ದ ಮೇಲೆ ಶಿವಧನಸ್ಸನ್ನು ಎತ್ತಲು ಸಾಧ್ಯವೇ ಇಲ್ಲ ಎಂದು ನಾನು ನಂಬಿದೆ. ಸಹೋದರಿ, ನಿನ್ನ ನಂಬಿಕೆ, ನಿನ್ನ ವಿಶ್ವಾಸಕ್ಕೆ ಸಾಟಿಯೇ ಇಲ್ಲ.